ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಯಾರೆಲ್ಲ HSTRಗೆ, GPSTRಗೆ ಮತ್ತು PSTಗೆ ಮತ್ತು ಇನ್ನೂ ಅನೇಕ ಎಕ್ಸಾಮ್ಗಳಿಗೆ ಮೀನ್ಸ್ FDA, SDA ಎಕ್ಸಾಮ್ಗಳಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ, ಈ ಒಂದು ಕಮ್ಯುನಿಕೇಷನ್ ಪೇಪರ್ಲಿ ಬರ್ತಕ್ಕಂತಹ ಜನರಲ್ ಇಂಗ್ಲೀಷ್ನ ಒಂದು ಕಾನ್ಸೆಪ್ಟು, ಆ ಹಳೆಯ ಕ್ವಶನ್ ಪೇಪರ್ಲಿ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನು ತಗೊಂಡು ನಾನು ಈ ದಿನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಓಕೆ, let us move to first question. ಓಕೆ, ಇದನ್ನು ಓದ್ರಿ. ಐಡೆಂಟಿಫೈ ದ ನೌನ್ಸ್ ಇನ್ ದ ಸೆಂಟೆನ್ಸ್ ಆ್ಯಂಡ್ ಸ್ಟೇಟ್ ದೇರ್ ಟೈಪ್ ಅಂತ ಇದೆ ಅಲ್ವಾ? ಏನಿದೆ ಕ್ವಶನ್ನು? ಐಡೆಂಟಿಫೈ ದ ನೌನ್ಸ್ ಇನ್ ದ ಸೆಂಟೆನ್ಸ್ ಆ್ಯಂಡ್ ಸ್ಟೇಟ್ ದೇರ್ ಟೈಪ್ ಅಂತ ಇದೆ. ಈ ಒಂದು ಸೆಂಟೆನ್ಸನ್ನು ಓದ್ಕೊಂಡು, ಕೆಳಗೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸನ್ನು ಓದ್ಕೊಂಡು ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಇನ್ ಲೈಫ್ ಅಂತ ಇದೆಯಲ್ಲ, ಈ ಕ್ವಶನ್ನಲ್ಲಿ ಯಾವುದು ನೌನು, ಎಷ್ಟು ನೌನ್ಗಳಿದ್ದಾವೆ, ಅದರದ್ದು ಸ್ಟೇಟ್ ಏನು, ಯಾವ ಥರ ನೌನ್ ಅದು ನಿಮಗೆ ಗೊತ್ತಿದೆ ಆಲ್ರೆಡಿ. ಯು ನೋ ದ್ಯಾಟ್ ನೌನಲ್ಲಿ 2 ಟೈಪ್ಸ್ ಆಫ್ ನೌನ್ ಇದ್ದಾವೆ. ಒನ್ ಈಸ್ ಕಾಂಕ್ರೀಟ್ ನೌನ್, ಒನ್ ಈಸ್ ಕಾಂಕ್ರೀಟ್ ನೌನ್ ಅಲ್ವಾ? ಎರಡನೇದು ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. ಈ ಕಾಂಕ್ರೀಟ್ ನೌನಲ್ಲಿ ಮತ್ತೆ ವಿಧಗಳು ಬರ್ತವೆ. ಕಾಮನ್ ನೌನ್, ಕಾಮನ್ ನೌನ್. ಎರಡನೇದು ಪ್ರಾಪರ್ ನೌನ್, ಪ್ರಾಪರ್ ನೌನ್. ಮೂರನೇದು ಕಲೆಕ್ಟಿವ್ ನೌನ್, ಕಲೆಕ್ಟಿವ್ ನೌನ್. ನಾಲ್ಕನೇದು ಮಟೀರಿಯಲ್ ನೌನ್, ಮಟೀರಿಯಲ್ ನೌನ್. ಐದನೇದು ಕೌಂಟಬಲ್ ನೌನ್, ಕೌಂಟಬಲ್ ನೌನ್. ಆರನೇದು ಅನ್ಕೌಂಟಬಲ್ ನೌನ್, ಆರನೇದು ಅನ್ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್. ಕಾಂಕ್ರೀಟ್ ನೌನ್ ಅಂದರೆ ನಾವು ಇದನ್ನು ಮುಟ್ಬೋದು, ಫೀಲ್ ಮಾಡ್ಬೋದು. ಮೀನ್ಸ್ ನಿಮಗೆ ಗೊತ್ತಿದೆ ಕಾಂಕ್ರೀಟ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ಗಳ ವ್ಯತ್ಯಾಸ. ಕಾಂಕ್ರೀಟ್ ನೌನ್ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ನಾವು ಅದನ್ನು ಮುಟ್ಬೋದು. ಆದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನಮಗೆ ಕಣ್ಣಿಗೆ ಕಾಣಿಸಲ್ಲ, ನಾವು ಅದನ್ನು ಮುಟ್ಟೋಕ್ಕಾಗಲ್ಲ, ಜಸ್ಟ್ ವಿ ಫೀಲ್ ಇಟ್, ಆ ಥರ ಫೀಲ್ ಮಾಡ್ಬೋದು. ಈ ಥರ ನೌನ್ಗಳಲ್ಲಿ ನಿಮಗೆ ಗೊತ್ತು ಯಾವ ಬರ್ತವೆ ಅಂಥೇಳಿ. ಪೇಯ್ನ್ ಆಗಿರ್ಬೋದು, ಪೇಯ್ನ್, ಪೇಯ್ನ್ ನಮಗೆ ಕಣ್ಣಿಗೆ ಕಾಣಲ್ಲ, ಆಯಿತಾ? ಆ್ಯಂಗ್ರಿ, ಸಿಟ್ಟು, ಆ್ಯಂಗ್ರಿ, ಸಿಟ್ಟು. ಹಂಗ್ರಿ, ಹಸಿವು, ಹಂಗ್ರಿ, ಹಸಿವು. ಅರ್ಥ ಆಗ್ತಿದೆಯಾ? ಪಾವರ್ಟಿ, ಪಾವರ್ಟಿ. ಇವೆಲ್ಲ ನಮಗೆ ಕಣ್ಣಿಗೆ ಕಾಣಲ್ಲ. ಈ ಥರದನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ, ಕಣ್ಣಿಗೆ ಕಾಣೋದು. ಕಾಮನ್ ನೌನ್ ನಿಮಗೆ ಗೊತ್ತು, ಬಾಯ್, ಗರ್ಲ್, ಡಾಕ್ಟರ್, ಕಂಡಕ್ಟರ್, ಸಿಸ್ಟರ್, ಇವನ್ನೆಲ್ಲ ನಾವು ಕಾಮನ್ ನೌನ್ ನೋಡ್ತೀವಿ. ಪ್ರಾಪರ್ ನೌನ್ ಅಂದರೆ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್. ಶಿವಮೊಗ್ಗ ಇಸ್ ಎ ಪ್ರಾಪರ್ ನೌನ್. ಶಿವಮೊಗ್ಗ, ಚೇತನ್, ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಪ್ರಾಪರ್ ನೌನಲ್ಲಿ ಬರ್ತವೆ. ಕಲೆಕ್ಟಿವ್ ನೌನ್, ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಪೀಪಲ್ ವಿ ಕಾಲ್ ಇಟ್ ಆ್ಯಸ್ ಏನಂತ ಕರಿತೀವಿ? ಕ್ರೌಡ್ ಅಂತ ಹೇಳಿ ಕರಿತೀವಿ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ವಿ ಕಾಲ್ ಇಟ್ ಆ್ಯಸ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ಗ್ರೂಪ್ ಆಫ್ ಸೋಲ್ಜರ್ಸ್ ವಿ ಕಾಲ್ ಇಟ್ ಆ್ಯಸ್ ಆರ್ಮಿ ಅಂತ ಹೇಳಿ ಕರಿತೀವಿ. ಇವೆಲ್ಲ ಕಲೆಕ್ಟಿವ್ ನೌನಲ್ಲಿ ಬರ್ತವೆ. ಮಟೀರಿಯಲ್ ನೌನ್ ಅಂತ ಹೇಳಿದ್ರೆ ಆ ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳೋದನ್ನು ನಾವು ಮಟೀರಿಯಲ್ ನೌನಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಕೌಂಟೇಬಲ್ ನೌನ್ ಅಂತ ಹೇಳಿದ್ರೆ ಕೌಂಟ್ ಮಾಡ್ತಕ್ಕಂತಹ ನೌನ್ಗಳು. ಅನ್ಕೌಂಟಬಲ್ ಅಂತ ಹೇಳಿದ್ರೆ ಕೌಂಟ್ ಮಾಡದೇ ಇರತಕ್ಕಂತಹ ನೌನ್ಗಳು ಅಂಥೇಳಿ ನಾವು ಇಷ್ಟು ಟೈಪ್ಸನ್ನು ನೋಡ್ತೀವಿ. ಓಕೆ, ಹಾಗಾದರೆ ಈ ಕ್ವಶನ್ನಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವೆಲ್ಲ ನೌನ್ಗಳಿದ್ದಾವೆ ಅಂಥೇಳಿ ನಿಮಗೆ ಒಂದು 2 ಸೆಕೆಂಡ್ ಟೈಮ್ ಕೊಡ್ತೀನಿ. ಜಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ. ಓಕೆ, ಈ ಸೆಂಟೆನ್ಸ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಆನೆಸ್ಟಿ, ಆನೆಸ್ಟಿ. ಆನ್ಸರ್ ಹೆಂಗೆ ಬರೀಬೇಕು? ಯಾರೆಲ್ಲ GPSTR ಪ್ರಿಪೇರ್ ಆಗ್ತಾ ಇದ್ರಿ, ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. 2 ಅಂಕದ ಪ್ರಶ್ನೆ ಇದು, 2 ಮಾರ್ಕ್ಸ್ ಕ್ವಶನ್ಸ್ ಇದು. ಈ ಕ್ವಶನನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಕ್ಲೀನಾಗಿ ಬಿಡಿಸ್ಬೇಕು. ಆನ್ಸರ್ ಅಂತ ಬರೀಬೇಕು. ಈ ಥರ ಆನ್ಸರ್ ಅಂತ ಬರೆದು ಫಸ್ಟು ಆನೆಸ್ಟಿ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಆನೆಸ್ಟಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಯಾವುದಿದೆ? ಪಾಲಿಸಿ ಅನ್ನೋದಿದೆ, ಪಾಲಿಸಿ. ನೆಕ್ಸ್ಟ್ ಲೈಫ್ ಅನ್ನೋದಿದೆ. ಈ 3 ನೌನ್ಗಳು ಈ ಒಂದು ಸೆಂಟೆನ್ಸಲ್ಲಿ ಇರ್ತಕ್ಕಂಥದ್ದು. ಓಕೆ, ಎರಡನೇ ನೋಡಿ ಪಾಲಿಸಿ, ಪಾಲಿಸಿ. ಮೂರನೇದು ಲೈಫ್. ಓಕೆ, ಅದರ ಮುಂದ್ಗಡೆ ಈ ಥರ ಆರೋ ಮಾರ್ಕ್ ಹಾಕಬೇಕು. ಒಂದು ಆನೆಸ್ಟಿ, ಎರಡನೇದು ಪಾಲಿಸಿ, ಮೂರನೇದು ಲೈಫ್ ಅಂಥೇಳಿ. ನೆಕ್ಸ್ಟು ಆನೆಸ್ಟಿ, ಪಾಲಿಸಿ ಮತ್ತು ಲೈಫ್, ಇವು 3 ನಾವು ಅಬ್ಸ್ಟ್ರಾಕ್ಟ್ ನೌನಲ್ಲಿ ನೋಡ್ತೀವಿ. ಯಾವುದು?
ಅಬ್ಸ್ಟ್ರಾಕ್ಟ್ ನೌನಲ್ಲಿ ನಾವು ನೋಡ್ತೀವಿ. ಸೊ ಈ ಥರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆನ್ಸರನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎರಡನೇ ಕ್ವಶನ್ ಏನಿದೆ ಓದಿ. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಕರೆಕ್ಟ್ ಪೊಸೆಸಿವ್ ಫಾರ್ಮ್ ಆಫ್ ದ ನೌನ್. ನೋಡಿ, ಈ ಪೊಸೆಸಿವ್ ಫಾರ್ಮ್ನ ನಾವು ನೌನಿಗೆ ಮಾಡ್ತೀವಿ. ನೌನಿಗೆ ಅಂದರೆ ನಾಮಪದಕ್ಕೆ ಪೊಸೆಸಿವ್ ಮಾಡೋದು ನಾವು. ಸೊ ಇಲ್ಲೊಂದು ಕ್ವಶನ್ ಇದೆ. ಏನು ಕ್ವಶನ್ ಅಂತ ಹೇಳಿದ್ರೆ, ದ ಬ್ಯಾಗ್ ಆಫ್ ದಿ ಸ್ಟೂಡೆಂಟ್ ಈಸ್ ಆನ್ ದ ಟೇಬಲ್ ಅಂತ ಇದೆ. ಈ ಸೆಂಟೆನ್ಸನ್ನು ನಾವು ಪೊಸೆಸಿವ್ ಫಾರ್ಮ್ನ ಯೂಸ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋದು ನಮ್ಮ ಕೆಲಸ. ಹಾಗಾದರೆ ಮಾಡ್ತೀರಾ ಇವಾಗ? ಓಕೆ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನು ಮಾಡಿ, ನಾನು ಇವಾಗ ಇದಕ್ಕೆ ಆನ್ಸರನ್ನು ಇವಾಗ ಹೇಳ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಟೇಬಲ್ ಇದೆ. ನಾವು ಲೆಗ್ಸ್ ಆಫ್ ದಿ ಟೇಬಲ್, ಲೆಗ್ಸ್ ಆಫ್ ದಿ ಟೇಬಲ್ ಇದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಟೇಬಲ್ಸ್ ಲೆಗ್ ಅಂತ ಹೇಳಿ ಆಗುತ್ತೆ. ಅಂದರೆ ಪೊಸೆಸಿವ್. ನೋಡಿ, ಪೊಸೆಸಿವ್ ಅಂದರೆ ಯಾವ್ದ್ರದ್ದು ಕಾಲೋದು ಅಂತ ಹೇಳಿದ್ರೆ ಟೇಬಲ್ಲಿಂದು ಲೆಗ್ಸ್ ಆಫ್ ದಿ ಟೇಬಲ್ ಅಂತ ಹೇಳಿ ಕರೆದಾಗ ಅದೇನಾಗುತ್ತೆ, ಇದು ಯಾವುದು ಕಾಲು ಅಂತ ಹೇಳಿದ್ರೆ ಟೇಬಲ್ಸ್ದು ಅಂಥೇಳಿ. ಅರ್ಥ ಆಗ್ತಿದೆಯಲ್ವಾ? ಎಸ್, ಅದೇ ರೀತಿ ಇಲ್ಲಿ ದ ಬ್ಯಾಗ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ ಆನ್ಸರ್. ಕ್ವಶನ್ ಇದೆ, ಬ್ಯಾಗ್ ಆಫ್ ದ ಸ್ಟೂಡೆಂಟ್ ಇದೆ. ಸ್ಟೂಡೆಂಟ್ ಅನ್ನೋದು ಇಲ್ಲಿ ನೌನ್ ಆಗುತ್ತೆ ಅಲ್ವಾ? ಇದು ಸ್ಟೂಡೆಂಟ್ ಅನ್ನೋದು ಕಾಮನ್ ನೌನ್. ಸ್ಟೂಡೆಂಟ್ ಅನ್ನೋದೇನಿದು ಕಾಮನ್ ನೌನ್. ಇವಾಗ ನಾವೇನು ಮಾಡಬೇಕು, ಯಾರ್ದು ಬ್ಯಾಗು ಅಂತ ಕೇಳಿದಂಗೆ ಇಲ್ಲಿ ನೋಡಿ, ಲೆಗ್ಸ್ ಆಫ್ ದ ಟೇಬಲ್ ಅಂತ ಬರೆದಾಗ ಟೇಬಲ್ಸ್ ಲೆಗ್ ಅಂತ ಹೇಳಿ ಬರೆದ್ವಿ ಪೊಸೆಸಿವಲ್ಲಿ. ಟೇಬಲ್ಸ್ ಲೆಗ್ ಅಲ್ವಾ? ಇಲ್ಲಿ ಅದೇ ರೀತಿ ಸ್ಟೂಡೆಂಟ್ ಅನ್ನೋದನ್ನು ನೋಡಿ, ಈ ಕಡೆ ಆನ್ಸರ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಆನ್ಸರ್ ಸ್ಟೂಡೆಂಟ್ಸ್ ಅಪಾಸ್ಟ್ರೋಫೆ ಎಸ್ ಬರಬೇಕು. ಅಪಾಸ್ಟ್ರೋಫೆ ಎಸ್ ಬಂದರೆ ಅದು ಪೊಸೆಸಿವ್ ಅಂತ ಅರ್ಥ. ಪೊಸೆಸಿವ್ ಯಾವಾಗಲೂ ಕೂಡ ಈ ಚಿಹ್ನೆನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲ್ ಆಫ್ ರಾಮ, ಮೊಬೈಲ್ ಆಫ್ ದಿ ರಾಮ ಅಂದರೆ ಯಾರ್ದದು ಮೊಬೈಲ್ ಅಂದರೆ ರಾಮನ ಮೊಬೈಲ್ ಅಂತ ಹೇಳಿ, ಅದನ್ನು ನಾವು ಪೊಸೆಸಿವ್ ಆಗಿ ಬರೆದಾಗ ರಾಮಾಸ್ ಏನು ಮಾಡ್ತೀವಿ, ಪೊಸೆಸಿವಲ್ಲಿ ಬರೆದಾಗ ರಾಮಾಸ್ ಮೊಬೈಲ್ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಈ ರೀತಿ ನಾವು ಏನು ಮಾಡಬೇಕು, ಪೊಸೆಸಿವ್ ಮಾಡಬೇಕು. ಸೇಮ್ ಅದೇ ರೀತಿ ಇಲ್ಲಿ ನೋಡಿ, ಆನ್ಸರ್ ಹೆಂಗೆ ಬರೀಬೇಕು ಈ ಕ್ವಶನಿಗೆ? ಸ್ಟೂಡೆಂಟ್ ಅನ್ನೋದು ಸ್ಟೂಡೆಂಟ್ಸ್, ನೋಡಿ, ಸ್ಟೂಡೆಂಟ್ಸ್ ಅಪಾಸ್ಟ್ರೋಫೆ, ಸ್ಟೂಡೆಂಟ್ಸ್ ಬ್ಯಾಗ್, ಸ್ಟೂಡೆಂಟ್ಸ್ ಬ್ಯಾಗ್ ಎಲ್ಲಿದೆ? ಈಸ್ ಆನ್ ದ ಟೇಬಲ್. ಅರ್ಥ ಆಗ್ತಿದೆಯಲ್ವಾ? ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಸೆಂಟೆನ್ಸ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕು. ದ ಬ್ಯಾಗ್ ಆಫ್ ದ ಸ್ಟೂಡೆಂಟ್ ಈಸ್ ಆನ್ ದ ಟೇಬಲ್ ಅಂದರೂ ಒಂದೇ, ಸ್ಟೂಡೆಂಟ್ಸ್ ಬ್ಯಾಗ್ ಈಸ್ ಆನ್ ದ ಟೇಬಲ್ ಅಂದರೂ ಕೂಡ ಒಂದೇ. ಅರ್ಥ ಆಗ್ತಿದೆಯಾ? ಎಸ್, ಇದನ್ನು ಪೊಸೆಸಿವ್ ಕೇಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್ ನೋಡಿ. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ನೌನ್ ಗಿವನ್ ಇನ್ ಬ್ರಾಕೆಟ್ಸ್. ಅಂದರೆ ಇಲ್ಲೊಂದು ಬ್ರ್ಯಾಕೆಟಲ್ಲಿ ಒಂದು ನೌನ್ ಇದೆ. ಈ ನೌನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೋಡಿ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ನೌನ್ ಗಿವನ್ ಇನ್ ದ ಬ್ರಾಕೆಟ್. ಈ ಸೆಂಟೆನ್ಸಿಗೆ ತಕ್ಕಂಗೆ ಅದನ್ನು ಚೇಂಜ್ ಮಾಡಬೇಕು ನಾವು. ಓಕೆ, ನಿಮ್ಗೆ ಗೊತ್ತಿದೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೂಲ್ಸ್ ಏನಿದೆ ಅಂಥೇಳಿ. ಇಫ್ ದ ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಅಂತ ಇರುತ್ತೆ. ಈ ಸಬ್ಜೆಕ್ಟು ಸಿಂಗ್ಯುಲರ್ ಆದರೆ ನಾವು ಸಿಂಗ್ಯುಲರ್ ವರ್ಬನ್ನು ಮಾತ್ರ ಬಳಸಬೇಕು. ಸಬ್ಜೆಕ್ಟು ಪ್ಲ್ಯೂರಲ್ ಆದರೆ ಪ್ಲ್ಯೂರಲ್ ವರ್ಬ್ನ ಬಳಸಬೇಕು. ಓಕೆ, ಚೈಲ್ಡ್ ಅನ್ನೋದು ನಿಮಗೆ ಗೊತ್ತು. ಯಾಕೆ ಇಲ್ಲಿ ವರ್ ಅಂತ ಬಂದಿದೆ. ವರ್ ಅನ್ನೋದು ಪ್ಲ್ಯೂರಲ್ ವರ್ಬ್. ಚೈಲ್ಡ್ ಅನ್ನೋದು ಮಗು ಅನ್ನೋ ಅರ್ಥ ಕೊಡುತ್ತೆ.
ನಾವೇನು ಮಾಡಬೇಕು ಇವಾಗ, ಇದು ಪ್ಲೂರಲ್ ವರ್ಬ್ ಆಗಿದ್ದರಿಂದ ಈ ನೌನನ್ನು ಚೇಂಜ್ ಮಾಡಬೇಕು. ಏನಂತ ಚೇಂಜ್ ಮಾಡಬೇಕು? ಚಿಲ್ಡ್ರನ್. ಎಸ್, ವೆರಿ ಗುಡ್. ತುಂಬ ಜನ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಚಿಲ್ಡ್ರನ್. ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಕ್ವಶನ್. ಚೇಂಜ್ ದ ಅಂಡರ್ಲೈನ್ಡ್ ನೌನ್ ಇಂಟು ಇಟ್ಸ್ ಅಬ್ಸ್ಟ್ರಾಕ್ಟ್ ಫಾರ್ಮ್. ಅಬ್ಸ್ಟ್ರಾಕ್ಟ್ ಫಾರ್ಮ್ ಅಂದರೆ ನಿಮಗೆ ಗೊತ್ತು, ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಇಲ್ಲಿ ಬ್ರೇವ್ ಅನ್ನೋದು ಒಂದು ನೌನ್ ಇದೆ ನೋಡಿ. ಶಿ ಈಸ್ ನೋನ್ ಫಾರ್ ಹರ್ ಬ್ರೇವ್ ಅಂತ ಇದೆ. ಬ್ರೇವ್ ಅನ್ನೋದು ಏನಾಗುತ್ತೆ ಏನಂದರೆ ಇಲ್ಲಿ ನೌನ್ ಆಗಲ್ಲ. ಅದು ಈ ಅಬ್ಸ್ಟ್ರಾಕ್ಟ್ ಫಾರ್ಮ್ ಮಾಡಿದಾಗ ಅದು ನೌನ್ ಆಗುತ್ತೆ. ಯಾಕೆ ಇಲ್ಲಿ ನೋಡಿ, ಶಿ ಈಸ್ ನೋನ್ ಫಾರ್ ಹರ್, ಇದು ಅಡ್ಜೆಕ್ಟಿವ್ ಆಗುತ್ತೆ. ಬ್ರೇವ್ ಅನ್ನೋದು ಇಲ್ಲಿ ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಇದನ್ನು ನಾವು ಅಬ್ಸ್ಟ್ರಾಕ್ಟ್ ಫಾರ್ಮ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೇವರಿ ಅಂತ ಆಗುತ್ತೆ, ಅಥವಾ ಬ್ರೇವ್ನೆಸ್ ಅಂತ ಆಗುತ್ತೆ, ಅಥವಾ ಬ್ರೇವರಿ ಅಂತ ಆಗುತ್ತೆ. ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದರದ್ದು ಅಬ್ಸ್ಟ್ರಾಕ್ಟ್ ಫಾರ್ಮ್ನ ಬರೀಬೇಕು. ಇಲ್ಲಿ ಬ್ರೇವ್ ಅನ್ನೋದು ಅಡ್ಜೆಕ್ಟಿವ್, ಇದನ್ನು ನೌನ್ ಮಾಡಿದಾಗ ಬ್ರೇವರಿ ಅಥವಾ ಬ್ರೇವ್ನೆಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ವೆದರ್ ದ ಅಂಡರ್ಲೈನ್ಡ್ ನೌನ್ ಈಸ್ ಕೌಂಟೇಬಲ್ ಆರ್ ಅನ್ಕೌಂಟೇಬಲ್. ನೋಡಿ, ನಿಮಗೆ ಗೊತ್ತಿದೆ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ಗೆ ಏನು ಡಿಫರೆನ್ಸ್ ಇದೆ ಅಂಥೇಳಿ. ಏನು ಕ್ವಶನ್ ಏನು? ಶಿ ಗೇವ್ ಮೀ ಸಮ್ ಯೂಸ್ಫುಲ್ ಅಡ್ವೈಸ್. ಓಕೆ, ಅಡ್ವೈಸ್ ಅನ್ನೋದು ನಿಮಗೆ ಗೊತ್ತಿದೆ, ಕೌಂಟ್ ಮಾಡೋಕ್ಕಾಗತ್ತಾ ನಿಮಗೆ? ನೋ, ನಥಿಂಗ್, ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಇದು ಅನ್ಕೌಂಟೇಬಲ್ ನೌನ್. ಏನಿದು? ಅನ್ಕೌಂಟೇಬಲ್ ನೌನ್. ಈ ಅನ್ಕೌಂಟೇಬಲ್ ನೌನ್ ಹಿಂದ್ಗಡೆ ಅಡ್ವೈಸ್ ಅಂತ ಬಳಸೋದಾಗಲಿ, ಅಥವಾ ಆ್ಯನ್ ಅಡ್ವೈಸ್ ಅಂತ ಬಳಸೋದಾಗಲಿ, ಅಥವಾ ಟು ಅಡ್ವೈಸ್ ಅಂತ ಬಳಸೋದಾಗಲಿ, ಟು ಅಡ್ವೈಸ್ ಅಂತ ಬಳಸೋದಾಗಲಿ ಮಾಡಬಾರ್ದು, ಅಥವಾ ಸಮ್ ಅಡ್ವೈಸ್ ಈ ಥರ ಬಳಸಬಾರ್ದು ನಾವು. ನೋಡಿ ಏನಾಗುತ್ತೆ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ, ನೋಡಿ, ಶಿ ಗೇವ್ ಮೀ ಯೂಸ್ಫುಲ್ ಅಡ್ವೈಸ್ ಅಷ್ಟೇ, ಯೂಸ್ಫುಲ್ ಅಡ್ವೈಸ್ ಅಷ್ಟೇ. ಈ ರೀತಿ ಮಾಡಿ ನಾವೇನು ಮಾಡಬೇಕು? ಇದನ್ನು ಕರೆಕ್ಟ್ ಮಾಡಬೇಕು. ಇಲ್ಲಿ ಅಡ್ವೈಸ್ ಅನ್ನೋದು ನೀವು ನೋಡಿ, ಐಡೆಂಟಿಫೈ ವೆದರ್ ದ ಅಂಡರ್ಲೈನ್ಡ್ ನೌನ್ ಏನಾಗುತ್ತೆ? ಅದು ಅನ್ಕೌಂಟೇಬಲ್ ನೌನ್ ಆಗುತ್ತೆ. ಸೊ ಇದನ್ನು ಕರೆಕ್ಟ್ ಮಾಡಬಾರ್ದಾಗ ಶಿ ಗೇವ್ ಮೀ ಯೂಸ್ಫುಲ್ ಅಡ್ವೈಸ್ ಆಗುತ್ತೆ. ಯೂಸ್ಫುಲ್ ಅಡ್ವೈಸ್ ಅಂಥೇಳಿ ಬರೀಬೇಕಾಗತ್ತೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಕರೆಕ್ಟ್ ದ ಎರರ್ ರಿಲೇಟೆಡ್ ಟು ನೌನ್ ಯೂಸೇಜ್. ಎಸ್ ಸರ್, ನೌನ್ ಬಗ್ಗೆ ಇಷ್ಟಕ್ಕಿಂದೆಲ್ಲ ತಿಳ್ಕೊಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ತಿಳ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ಹಂಗಿದೆ. ನಾವು ನೌನ್ ಬಗ್ಗೆ ತುಂಬ ಡೆಪ್ತಾಗಿ ತಿಳ್ಕೊಂಡೋಗಿ ಮಾತ್ರ ಕಾಂಪಿಟೇಟರ್ಸಲ್ಲಿ ನಾವು ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೌನ್ ಯೂಸೇಜ್ ಬಗ್ಗೆ ಇನ್ನೊಂದು ಕ್ವಶನ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಹಿ ಗೇವ್ ಮೀ ಮೆನಿ ಇನ್ಫಾರ್ಮೇಷನ್ಸ್ ಅಂತ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇನ್ಫಾರ್ಮೇಷನ್ಸ್ ಅಂತ ವರ್ಡ್ ಇಲ್ಲ ಇಂಗ್ಲೀಷಲ್ಲಿ. ಇನ್ಫಾರ್ಮೇಷನ್ನೇ ಸಿಂಗ್ಯುಲರ್, ಇನ್ಫಾರ್ಮೇಷನ್ನೇ ಪ್ಲೂರಲ್. ನೋಡಿ, ಇನ್ಫಾರ್ಮೇಷನ್ ಇಲ್ಲಿ ಇನ್ಫಾರ್ಮೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಅನ್ಕೌಂಟೇಬಲ್ ನೌನ್ ಆಗುತ್ತೆ. ಏನಿದು? ಅನ್ಕೌಂಟೇಬಲ್ ನೌನ್ ಆಗುತ್ತೆ. ಸೊ ಇಲ್ಲಿ ಹಿ ಗೇವ್ ಮೀ ಮೆನಿ ಇನ್ಫಾರ್ಮೇಷನ್, ಮೆನಿ ಅಂತ ಬಳಸಂಗಿಲ್ಲ ಅನ್ಕೌಂಟೇಬಲ್ನಿಗೆ. ಏನು? ಮಚ್ ಇನ್ಫಾರ್ಮೇಷನ್ ಅಂತ ಬಳಸಬೇಕು. ಹಿ ಗೇವ್ ಮೀ ಮಚ್ ಇನ್ಫಾರ್ಮೇಷನ್, ನಾಟ್ ಇನ್ಫಾರ್ಮೇಷನ್ಸ್. ಎಸ್ ತೆಗಿಬೇಕು, ಮೆನಿ ತೆಗಿಬೇಕು. ಮೆನಿ ಅಂತ ಹೇಳಿದ್ರೆ ಕೌಂಟ್ ಮಾಡ್ತೀವಿ ನಾವು. ಮೆನಿ 1 2 3 ಓಕೆ, ಮೆನಿ ಅಂತ ಕೌಂಟ್ ಮಾಡ್ತೀವಿ. ಮೆನಿ ಈಸ್ ಯೂಸ್ಡ್ ಫಾರ್ ಕೌಂಟೇಬಲ್ ನೌನ್. ಮಚ್ ಈಸ್ ಯೂಸ್ಡ್ ಫಾರ್ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ಗೆ ಮಚ್ ಯೂಸ್ ಮಾಡ್ತೀವಿ. ಮೆನಿ ನಾವು ಕೌಂಟೇಬಲ್ ನೌನ್ಗೆ ಯೂಸ್ ಮಾಡ್ತೀವಿ. ಓಕೆ, ಈ ಥರ ನಾವೇನು ಮಾಡಬೇಕು? ಈಗ ಕರೆಕ್ಟಾಗಿ ಇದನ್ನು ಬರೆದಾಗ ಹಿ ಗೇವ್ ಮೀ ಮಚ್ ಇನ್ಫಾರ್ಮೇಷನ್ ಅಷ್ಟೇ. ಇನ್ಫಾರ್ಮೇಷನ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನೋಡಿ ಈ ರೀತಿ ಕರೆಕ್ಟಾಗಿ ಬರಿಬೇಕು ನಾವು. ನೆಕ್ಸ್ಟ್ ಕ್ವೆಶ್ಚನ್. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ಎ ಕಲೆಕ್ಟಿವ್ ನೌನ್. ನಿಮಗೆ ಗೊತ್ತು ಕಲೆಕ್ಟಿವ್ ನೌನ್ ಏನು ಅಂತ ಹೇಳಿ. ನೋಡಿ,
ಗ್ರೂಪ್ ಆಫ್ ಕೀಸ್, ಗ್ರೂಪ್ ಆಫ್ ಕೀಸ್ ಏನಂತ ಕರಿತೀವಿ? ಬಂಚ್ ಅಂತ ಕರೆದ್ವಿ. ಏನಂತ ಕರೆದ್ವಿ? ಬಂಚ್ ಅಂತ ಕರೆದ್ವಿ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್ನ ಏನಂತ ಕರೆದ್ವಿ? ಗ್ರೂಪ್ ಆಫ್ ಸ್ಟೂಡೆಂಟ್ಸ್ನ ಏನಂತ ಕರೆದ್ವಿ? ಕ್ಲಾಸ್ ಅಂತ ಕರಿಬೋದಾ? ಗ್ರೂಪ್ ಆಫ್ ಸೋಲ್ಜರ್ಸ್ನ ಏನಂತ ಕರೆದ್ವಿ? ಗ್ರೂಪ್ ಆಫ್ ಸೋಲ್ಜರ್ಸ್ನ ಆರ್ಮಿ ಅಂತ ಕರೆದ್ವಾ? ಆರ್ಮಿ ಅಂತ ಕರಿಬೋದಾ? ಓಕೆ. ಗ್ರೂಪ್ ಆಫ್ ಪೀಪಲ್ನ ಏನಂತ ಕರೆದ್ವಿ? ಕ್ರೌಡ್ ಅಂತ ಕರೆದ್ವಾ? ಗ್ರೂಪ್ ಆಫ್ ಮೆಂಬರ್ಸ್ನ ಏನಂತ ಕರೆದ್ವಿ? ಸಾರಿ, ಸಾಕಿಷ್ಟು ನಿಮಗೆ ಮಾಹಿತಿಗೆ ಇಷ್ಟು ಸಾಕು. ಇವಾಗ ಇಲ್ಲಿ ನೋಡೋಣ, ಈ ಕ್ವಶನ್ ಏನಿದೆ. ದ ಸೋಲ್ಜರ್ಸ್ ವರ್ ಮಾರ್ಚಿಂಗ್ ಟುಗೆದರ್. ಏನಂತ ಇದೆ ಕ್ವಶನ್ನು? ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ಕಲೆಕ್ಟಿವ್ ನೌನ್. ಸೋಲ್ಜರ್ಸ್ ಅನ್ನೋದು ಇದು ಕಲೆಕ್ಟಿವ್ ನೌನ್ ಅಲ್ಲ. ಆ ಕಲೆಕ್ಟಿವ್ ನೌನ್ ಗ್ರೂಪ್ ಆಫ್ ಸೋಲ್ಜರ್ಸ್ನ ಏನಂತ ಕರಿತೀವಿ ನಾವು? ಆರ್ಮಿ ಅಂತ ಕರಿತೀವಲ್ವಾ? ಇವಾಗ ಮಾಡೋಣ. ಓಕೆ. ದ ಆರ್ಮಿ, ದ ಆರ್ಮಿ, ಆರ್ಮಿ. ನೋಡಿ, ಆರ್ಮಿ ಅನ್ನೋದು ಕಲೆಕ್ಟಿವ್ ನೌನ್. ನಿಮಗೊಂದು ನೆನಪಿರಲಿ, ಈ ಒಂದು ಕಲೆಕ್ಟಿವ್ ನೌನ್ಗಳು ಬಂದಾಗ ಯಾವುದರ ಆಗಿರ್ಬೋದು, ಬಂಚ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಆರ್ಮಿ, ಕ್ರೌಡ್ ಆಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂತಹ ವರ್ಬ್ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಗ್ಯುಲರ್ ಆಗುತ್ತೆ. ಇಲ್ಲಿ ವರ್ ಇದೆ ಅಲ್ವಾ? ಗ್ರೂಪ್ ಆಫ್ ಆರ್ಮಿ ವಾಸ್ ಮಾರ್ಚಿಂಗ್, ಮಾರ್ಚಿಂಗ್ ಟುಗೆದರ್, ಟುಗೆದರ್. ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ರೂಲ್ಸನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆರ್ಮಿ ಅನ್ನೋದು ಏನಿಲ್ಲಿ ಕಲೆಕ್ಟಿವ್ ನೌನು. ಕಲೆಕ್ಟಿವ್ ನೌನ್ ಬಂದಾಗ ನೆಕ್ಸ್ಟ್ ಬರ್ತಕ್ಕಂತಹ ವರ್ಬು ಸಿಂಗ್ಯುಲರ್ ಆಗಿರುತ್ತೆ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ಬರ್ತಕ್ಕಂತಹ ವರ್ಬು ಸಿಂಗ್ಯುಲರ್ ಆಗಿರುತ್ತೆ. ಇಲ್ಲಿ ಸೋಲ್ಜರ್ಸ್ ಇದೆ, ಸೋಲ್ಜರ್ಸ್ ಅಂತ ಹೇಳಿದ್ರೆ ಪ್ಲ್ಯೂರಲ್ಲು. ಪ್ಲ್ಯೂರಲ್ ಇದ್ದಾಗ ಪ್ಲ್ಯೂರಲ್ ಫಾರ್ಮ್ನ ವರ್ಬ್ ಬಂತು. ಆದರೆ ಆ ಸೋಲ್ಜರ್ಸ್ನ ನಾವು ಕಲೆಕ್ಟಿವ್ ಮಾಡಿದಾಗ ಆರ್ಮಿ ಅಂತ ಬಂತು. ಆರ್ಮಿಗೆ ವರ್ ಹಾಕಂಗಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ಆರ್ಮಿ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಆರ್ಮಿ ಅನ್ನೋದು ಕಲೆಕ್ಟಿವ್ ನೌನ್ ಆದಾಗ ನೆಕ್ಸ್ಟ್ ಬರ್ತಕ್ಕಂತಹ ವರ್ಬ್ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಗ್ಯುಲರ್ ಆಗುತ್ತೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಎಸ್, ನೆಕ್ಸ್ಟ್ ಕ್ವಶನ್. ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆ್ಯಂಡ್ ರೀರೈಟ್ ಸೆಂಟೆನ್ಸ್. ಇಲ್ಲಿ ನೋಡಿ, ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆ್ಯಂಡ್ ರೀರೈಟ್ ಸೆಂಟೆನ್ಸ್. ಇಲ್ಲಿ ಡಿಸೈಡ್ ಅಂತ ಇದೆ, ಡಿಸಿಷನ್ ಅಂತ ಇದೆ. ಡಿಸೈಡ್ ಅನ್ನೋದು ವರ್ಬ್, ಇದು ಡಿಸಿಷನ್ ಅನ್ನೋದು ನೌನ್. ಇವಾಗ ನೋಡೋಣ. ಇವಾಗ ಹರ್, ಇಲ್ಲಿ ನೌನ್ ಕೇಳಿದನಲ್ವಾ, ಇದು ವರ್ಬ್ ಫಾರ್ಮ್ ಆಗುತ್ತೆ. ಸೊ ಹರ್ ಡಿಸಿಷನ್ ವಾಸ್ ಅಪ್ರಿಸಿಯೇಟೆಡ್ ಬೈ ಎವ್ರಿ ಒನ್ ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಯಾವುದು ಈ ನೌನ್ ಫಾರ್ಮೇಷನ್ ಮಾಡೋದ್ರ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಫಾರ್ಮೇಷನ್ ಮಾಡಬೇಕು ಅನ್ನೋದು. ಓಕೆ. ನೆಕ್ಸ್ಟು ಐಡೆಂಟಿಫೈ ದ ಜೆಂಡರ್. ನೋಡಿ, ಇದು ಜೆಂಡರಿಗೆ ಸಂಬಂಧಿಸಿದಂತಹ ಕ್ವಶನ್ ಆಗುತ್ತೆ. ನಂಬರಿಗೆ ಸಂಬಂಧಿಸಿದ ಕ್ವಶನ್ಸ್ ಬಂತು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಗೆ ಸಂಬಂಧಿಸಿದಂತಹ ಕ್ವಶನ್ ಬಂತು. ಈ ನೌನಲ್ಲಿ ಕಲೆಕ್ಟಿವ್ ನೌನು, ಈ ಇವಕ್ಕೆ ಸಂಬಂಧಿಸಿದಂತಹ ಎಕ್ಸಾಂಪಲ್ಗಳೆಲ್ಲ ಬರ್ತಾ ಇದ್ದಾವೆ. ನೋಡಿ ಯಾವ ರೀತಿ ಈಸಿಯಾಗಿರುತ್ತೆ ಕ್ವಶನ್ ಪೇಪರು. ಅದನ್ನು ಯಾವ ರೀತಿ ನಾವು ಕ್ರ್ಯಾಕ್ ಮಾಡಬೇಕು ಅನ್ನೋದು ಫಸ್ಟ್ ನಾವು ಏನು ಮಾಡಬೇಕು? ವಿ ಹ್ಯಾವ್ ಟು ನೋ ಹೌ ಟು ಕ್ರ್ಯಾಕ್ ದಿಸ್ ಅಂಥೇಳಿ. ಐಡೆಂಟಿಫೈ ದ ಜೆಂಡರ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ನೌನ್ ಆ್ಯಂಡ್ ರೀರೈಟ್ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಿರೋದು ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಟರ್ ಅಂಥೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಈ ಜೆಂಡರಲ್ಲಿ ನಿಮಗೆ ಗೊತ್ತಿದೆ, ಜೆಂಡರಲ್ಲಿ ಮಸ್ಕಲೈನ್ ಅಂತ ಇದೆ. ಏನಂತ ಇದೆ? ಮಸ್ಕಲೈನ್ ಅಂತ ಇದೆ. ಫೆಮಿನೈನ್ ಅಂತ ಇದೆ, ಫೆಮಿನೈನ್ ಅಂತ ಇದೆ. ನ್ಯೂಟರ್ ಜೆಂಡರ್ ಅಂತ ಇದೆ, ನ್ಯೂಟರ್ ಜೆಂಡರ್ ಅಂತ ಇದೆ. ಈ ಮೂರು ರೀತಿಯಾದಂಥ ಜೆಂಡರ್. ಕನ್ನಡದಲ್ಲಿ ಮಸ್ಕಲೈನ್ ಅಂತ ಹೇಳಿದ್ರೆ ಪುಲ್ಲಿಂಗ ಅಂಥೇಳಿ, ಪುಲ್ಲಿಂಗ ಅಂಥೇಳಿ. ಫೆಮಿನೈನ್ ಅಂತ ಹೇಳಿದ್ರೆ ಸ್ತ್ರೀಲಿಂಗ ಅಂಥೇಳಿ. ನ್ಯೂಟರ್ ಅಂತ ಹೇಳಿದ್ರೆ ನಪುಂಸಕಲಿಂಗ, ನಪುಂಸಕಲಿಂಗ ಲಿಂಗ ಅಂಥೇಳಿ. ಈ ರೀತಿ ಇದೆ. ನಾವು ಈಗ ಫಾರ್ ಎಕ್ಸಾಂಪಲ್ ಗಾಡ್ ಅಂತ ಇದೆ. ಗಾಡ್, ಗಾಡೆಸ್ ಅಂತ ಬರಿತೀವಿ. ಏನಂತ ಬರಿತೀವಿ? ಗಾಡೆಸ್ ಅಂತ ಬರಿತೀವಿ. ಮ್ಯಾನ್ ಇದ್ದರೆ ವುಮ್ಯಾನ್ ಅಂತ ಬರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಆ್ಯಕ್ಟರ್ ಅಂತ ಇದ್ದಾಗ ಇದನ್ನು ಆ್ಯಕ್ಟ್ರಸ್ ಅಂತ ಬರಿತೀವಿ. ಮಾಸ್ಟರ್ ಅಂತ ಇದ್ದಾಗ
ಮಾಸ್ಟರ್ ಅಂತ ಇದ್ದಾಗ ಮಿಸ್ಟ್ರೆಸ್ ಅಂತ ಬರಿತೀವಿ. ಏನಂತ ಬರಿತೀವಿ? ಮಿಸ್ಟ್ರೆಸ್ ಅಂತ ಬರಿತೀವಿ. ಈ ರೀತಿ ನಿಮಗೆ ಗರ್ಲ್ ಇದ್ದರೆ ಬಾಯ್ ಅಂತ ಬರಿತೀರಾ, ಇದು ಕಾಮನ್ ಆಗಿ ಬರಿತೀವಿ. ಆದರೆ ಈ ರೀತಿ ಇರತಕ್ಕಂಥದ್ದು ಗಾಡ್ ಇದ್ದಿದ್ದು ಗಾಡೆಸ್ ಆಗುತ್ತೆ, ಮ್ಯಾನ್ ಇದ್ದಿದ್ದು ವುಮೆನ್ ಆಗುತ್ತೆ, ಆ್ಯಕ್ಟರ್ ಇದ್ದು ಆ್ಯಕ್ಟ್ರೆಸ್ ಆಗುತ್ತೆ, ಮಾಸ್ಟರ್ ಇಟ್ ಬಿಕಮ್ಸ್ ಮಿಸ್ಟ್ರೆಸ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಯ್ತು ಇವಾಗ ಈ ಕ್ವಶನಿಗೆ ಏನು ಆನ್ಸರ್ ಬರುತ್ತೆ ಅಂತೇಳಿ. ದ ಆ್ಯಕ್ಟರ್ ರಿಸೀವ್ಡ್ ಆ್ಯನ್ ಅವಾರ್ಡ್ ಅಂತ ಇದೆ. ಇದನ್ನು ನಾವೇನು ಮಾಡಬೇಕು? ಆನ್ಸರ್ ನೋಡಿ, ದ ಆ್ಯಕ್ಟ್ರೆಸ್ ರಿಸೀವ್ಡ್ ಆ್ಯನ್ ಅವಾರ್ಡ್ ಅಂಥೇಳಿ ಬರಿಬೇಕಾಗುತ್ತೆ ನಾವು. ಆ್ಯನ್ ಅವಾರ್ಡ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ರೀರೈಟ್ ದ ಸೆಂಟೆನ್ಸ್ ಬೈ ಚೇಂಜಿಂಗ್ ದ ನೌನ್ ಫಾರ್ಮ್ ಸಿಂಗ್ಯುಲರ್ ಟು ಪ್ಲೂರಲ್. ಇಲ್ಲಿ ನೌನ್ ಫಾರ್ಮ್ ಇದೆ, ಅದನ್ನು ಸಿಂಗ್ಯುಲರ್ ಟು ಪ್ಲೂರಲ್ ಮಾಡಬೇಕು. ನೌನ್ ಯಾವ ಇದ್ದಾವೆ ಅಂಥೇಳಿ ಫಸ್ಟ್ ಕಂಡುಹಿಡ್ಕೋಬೇಕು. ಬುಕ್ ಅನ್ನೋದು ನೌನು, ಯಾವುದಿದು? ಮಟೀರಿಯಲ್ ನೌನ್. ನಾವು ಈ ಥರನೂ ಕೂಡ ನಾವು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ತಿಳ್ಕೊಬೇಕು. ಬುಕ್ ಅನ್ನೋದು ಇಟ್ ಇಸ್ ಎ ಮಟೀರಿಯಲ್ ನೌನ್ ಅಂಥೇಳಿ. ನೆಕ್ಸ್ಟ್ ಅದಾದಮೇಲೆ ಸ್ಟೂಡೆಂಟ್ ಅನ್ನೋದು ಕಾಮನ್ ನೌನ್. ಇವಾಗ ಎರಡು ನೌನ್ಗಳಿದ್ದಾವೆ, ಇದನ್ನು ಸಿಂಗ್ಯುಲರ್ ಪ್ಲೂರಲ್ ಮಾಡಬೇಕು. ಓಕೆ, ಬುಕ್ ಇದ್ದುದನ್ನು ಬುಕ್ಸ್ ಮಾಡೋಣ ನಾವಿವಾಗ. ಬುಕ್ ಇದ್ದುದನ್ನು ಏನು ಮಾಡೋಣ? ಬುಕ್ಸ್ ಮಾಡೋಣ. ಓಕೆ, ಮುಗೀತು. ಸ್ಟೂಡೆಂಟ್ ಇದ್ದುದನ್ನು ಏನು ಮಾಡಬೇಕು? ಸ್ಟೂಡೆಂಟ್ಸ್ ಮಾಡಬೇಕು. ಏನು ಮಾಡಬೇಕು? ಸ್ಟೂಡೆಂಟ್ಸ್ ಮಾಡಬೇಕು. ಮುಗೀತು. ಸರ್ ಇವಾಗ ಓದ್ರಿ ಸರ್. ಎಸ್, ದಿಸ್ ಬುಕ್ಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್. ಇಸ್ ಇಟ್ ರೈಟ್? ಇದು ಸರಿನಾ? ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ ಯೂಸ್ಡ್ ಫಾರ್ ಸಿಂಗ್ಯುಲರ್. ಇದನ್ನ ದಿಸ್ ಅನ್ನೋದನ್ನ ಸಿಂಗ್ಯುಲರಿಗೆ ಯೂಸ್ ಮಾಡ್ತೀವಿ. ಬುಕ್ಸ್ ಅನ್ನೋದು ಪ್ಲೂರಲ್ ನೌನ್ ಬಂದಾಗ ದೀಸ್ ಅಂತ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ದೀಸ್ ಬುಕ್ಸ್. ಇಲ್ಲಿ ವರ್ಬ್ ಚೇಂಜ್ ಆಗುತ್ತೆ. ಯಾಕೆ? ದಿಸ್ ಬುಕ್ ಅನ್ನೋದು ಸಿಂಗ್ಯುಲರ್, ಸೊ ಸಿಂಗ್ಯುಲರ್ ವರ್ಬ್ ಬಂದಿತ್ತು. ದೀಸ್ ಬುಕ್ಸ್ ಇದ್ದಿದ್ದು ಪ್ಲೂರಲ್ಲು, ಸೊ ಪ್ಲೂರಲ್ ವರ್ಬು ಆರ್ ಬರುತ್ತೆ. ದೀಸ್ ಬುಕ್ಸ್ ಆರ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್. ಒಂದ್ಸರಿ ಬರಿತೀನಿ ನೋಡಿ. ದಿಸ್ ಇದ್ದಿದ್ದು ದೀಸ್ ಆಗುತ್ತೆ. ಯಾಕೆ ದೀಸ್ ಆಗುತ್ತೆ ಅಂತ ಹೇಳಿದ್ರೆ ದಿಸ್ ಅನ್ನೋದು ಸಿಂಗ್ಯುಲರು, ಅದರದ್ದು ಪ್ಲೂರಲ್ ಫಾರ್ಮು ದೀಸ್. ಓಕೆ, ದಿಸ್ ಇದ್ದಿದ್ದು ದೀಸ್ ಆಯಿತು. ದೀಸ್ ಬುಕ್ಸ್ ನೋಡಿ, ವರ್ಬ್ ಚೇಂಜ್ ಮಾಡಬೇಕು. ಈಸ್ ಇದ್ದದನ್ನು ಆರ್ ಮಾಡಬೇಕು. ಯಾಕೆ? ಅಲ್ಲಿ ಬುಕ್ ಇತ್ತು, ಈಸ್ ಬಂದಿತ್ತು. ಇಲ್ಲಿ ಬುಕ್ಸ್ ಇದೆ, ಆರ್ ಬಂದಿದೆ. ದೀಸ್ ಬುಕ್ಸ್ ಆರ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಈ ರೀತಿ ನಾವು ಮಾಡಿದಾಗ ಅಲ್ಲಿ ಬರೀ ನೌನ್ ಅಷ್ಟೇ ಚೇಂಜ್ ಆಗಲ್ಲ, ಅದ್ರ ಪಕ್ಕ ಇರ್ತಕ್ಕಂತಹ ಈ ಇದು ಇಂಡೆಫಿನೇಟ್ ಪ್ರನೌನ್ ಕೂಡ ಚೇಂಜ್ ಆಗುತ್ತೆ. ಇಂಡೆಫಿನೇಟ್ ಪ್ರನೌನ್ ಚೇಂಜ್ ಆಗುತ್ತೆ, ಅದ್ರ ಜೊತೆಗೆ ವರ್ಬ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ ನಾವು. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ನೌನ್? ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ನೌನ್ಸ್ ವಿತ್ ಎಕ್ಸಾಂಪಲ್ಸ್. ಸರಿ, ಏನು ಸರ್ ಇದು ಇಷ್ಟು ಸಿಂಪಲ್ ಕ್ವಶನ್ ಹೇಳ್ತಾ ಇದ್ದೀರಿ? ಹೌದು, ಸಿಂಪಲ್ ಕ್ವಶನ್ನೇ. ಇದಕ್ಕೆ ಆನ್ಸರ್ ಮಾಡಿ. ಓಕೆ, ನಾನು ನೀರು ಕುಡಿಯೋದ್ರೊಳಗೆ ಸ್ವಲ್ಪ ಆನ್ಸರ್ ಮಾಡಿಬಿಡಿ ಇದಕ್ಕೆ. ಮಾಡಿದ್ರಾ? ಓಕೆ, ನೋಡೋಣ ಇವಾಗ. ವಾಟ್ ಈಸ್ ನೌನ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಇದು ಡೆಫಿನೇಷನ್ ಕೇಳಿದ್ದಾರೆ ಅಂತೇಳಿ. ನೌನ್ ಇಸ್ ಎ ನೇಮಿಂಗ್ ವರ್ಡ್. ನೌನ್ ಇಸ್ ಎ ನೇಮಿಂಗ್ ವರ್ಡ್. ಯಾವುದಾದ್ರ ಬಗ್ಗೆ? ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ ಅಂಡ್ ಎಕ್ಸೆಟ್ರಾ. ಇದನ್ನೆಲ್ಲ ಕೂಡ ನಾವೇನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಕ್ವಶನ್ ಇದೆ. ವಾಟ್ ಈಸ್ ನೌನ್ ಆದಮೇಲೆ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ನೌನ್ಸ್ ಅಂತ ಕೇಳಿದ್ದಾರೆ. ಆಲ್ರೆಡಿ ಐ ಡಿಸ್ಕಸ್ಡ್. ನೌನಲ್ಲಿ ತುಂಬ ವಿಧಗಳಿದ್ದಾವೆ. ಕಾಂಕ್ರೀಟ್ ನೌನಲ್ಲಿ ಕಾಮನ್ ನೌನ್ ಇದೆ, ಪ್ರಾಪರ್ ನೌನ್ ಇದೆ. ಸಾಕು, ಅವ್ರು ಎರಡೇ ಕೇಳಿದ್ದಾರೆ, ನಾವು ಎರಡಷ್ಟೇ ಆನ್ಸರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅವ್ರು ಏನು ಕೇಳಿದ್ದಾರೆ ಜಸ್ಟ್ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಕಾಮನ್ ನೌನ್ ಡಾಕ್ಟರ್, ಟೀಚರ್. ಅರ್ಥ ಆಗ್ತಿದೆಯಾ? ಓಕೆ. ಪ್ರಾಪರ್ ನೌನ್ ಚೇತನ್,
ಶಿವಮೊಗ್ಗ. ನೋಡಿ, ಈ ಪ್ರಾಪರ್ ನೌನ್ಗಳು ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗ್ತವೆ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ನಾನು ಪದೇ ಪದೇ ನಾನು ಎಲ್ಲೆಲ್ಲಿ ಏನೇನು ಹೇಳಬೇಕು ಅದನ್ನು ನಿಮಗೆ ಫೋಕಸ್ ಮಾಡಿ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ತುಂಬ ತಪ್ಪು ಮಾಡೋದು ಇಲ್ಲೇ. ನೇಮ್ ಆಫ್ ದ ಪರ್ಟಿಕ್ಯುಲರ್ ಪರ್ಸನ್ ಇಟ್ ಶುಡ್ ಬಿ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ನೇಮ್ ಆಫ್ ದಿ ಪರ್ಟಿಕ್ಯುಲರ್ ಪ್ಲೇಸ್ ಇಟ್ ಶುಡ್ ಬಿ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಅರ್ಥ ಆಗ್ತಿದೆಯಾ? ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ವೈಲ್ ವಿ ರೈಟಿಂಗ್ ವಿ ಹ್ಯಾವ್ ಟು ಫೋಕಸ್ಡ್ ಆನ್ ದೀಸ್ ಟ್ರಿಕ್ಸ್. ಈ ಟ್ರಿಕ್ಸ್ಗಳನ್ನು ನಾವು ಫೋಕಸ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ಎ ವರ್ಬ್. ನೋಡಿ ಎಷ್ಟು ಈಸಿ ಇದೆ ಕ್ವಶನ್ಸು. ಇದೆಲ್ಲ 2 ಮಾರ್ಕ್ಸಿಗೆ ಬರ್ತಕ್ಕಂತಹ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ. ಸೊ ಇವನ್ನ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಶಾರ್ಟಾಗಿ ಬರೆಯೋದನ್ನು ಕಲಿಬೇಕು. ವರ್ಬ್ ಅಂತ ಹೇಳಿದ್ರೆ ವರ್ಬ್ ಇಸ್ ಎ ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ವರ್ಡ್ ಇದು. ವರ್ಬ್ ಅನ್ನೋದು ಆ್ಯಕ್ಷನ್ ವರ್ಡು. ಮತ್ತು ಆ ಒಂದು ಸ್ಟೇಟಸನ್ನು ತಿಳಿಸುತ್ತೆ. ಆ್ಯಕ್ಷನ್ನು ಮತ್ತು ಸ್ಟೇಟನ್ನು ತಿಳಿಸ್ತಕ್ಕಂತಹ ವರ್ಡನ್ನು ನಾವೇನಂತ ಕರಿತೀವಿ? ವರ್ಬ್ ಅಂತ ಹೇಳಿ ಕರಿದ್ವಿ. ಎಕ್ಸಾಂಪಲ್ ಆಫ್ ಮೇನ್ ವರ್ಬ್. ನೋಡಿ, ಮೇನ್ ವರ್ಬ್ ಅಂತ ಇದೆ, ಮತ್ತು ಆಕ್ಸಿಲರಿ ವರ್ಬ್ ಅಂತ ಇದ್ದಾವೆ. ಆಕ್ಸಿಲರೀಸ್ ಅಂತ ಹೇಳಿ ಕರಿತೀವಿ. ಆಕ್ಸಿಲರೀಸ್ ಮತ್ತು ಮೇನ್ ವರ್ಬ್ ಅಂತ ಹೇಳಿ ಕರಿತೀವಿ. ಈ 2 ವರ್ಬ್ಗಳನ್ನು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದ್ದಾರೆ. ಏನು ಮೇನ್ ವರ್ಬ್ ಅಂದರೆ ಏನು, ಆಕ್ಸಿಲರೀಸ್ ಅಂದರೆ ಏನು? ನಿಮ್ಗೆ ಗೊತ್ತಿದೆ. ಮೇನ್ ವರ್ಬ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಡ್ರಿಂಕ್ ಈಸ್ ಎ ಮೇನ್ ವರ್ಬ್. ಈಟ್, ರೈಟ್, ಸಿ ಇವೆಲ್ಲ ಮೇನ್ ವರ್ಬ್. ಆಕ್ಸಿಲರೀಸ್ ಯಾವಪ್ಪ ಅಂತ ಹೇಳಿದ್ರೆ ನೋಡಿ, ಈ ಬಿ ಫಾರ್ಮ್ ಅಂತ ಬರುತ್ತೆ. ಬಿ ಫಾರ್ಮ್ ಅಂತ ಹೇಳಿದ್ರೆ ಆಮ್, ಈಸ್, ಆರ್, ವಾಸ್, ವೇರ್, ಬೀನ್, ಬೀಯಿಂಗ್ ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಆಕ್ಸಿಲರೀಸ್. ಇದರಲ್ಲಿ ಡೂ ಫಾರ್ಮ್ ಬರುತ್ತೆ, ಹ್ಯಾವ್ ಫಾರ್ಮ್ ಅಂತ ಬರುತ್ತೆ. ಇವನ್ನೆಲ್ಲ ಆಕ್ಸಿಲರೀಸಲ್ಲಿ ನೋಡ್ತೀವಿ. ಆಕ್ಸಿಲರಿ ವರ್ಬ್ಸ್ ಡೂ, ಡಸ್, ಡಿಡ್ ಇವನ್ನ ನಾವೇನಂತ ಕರಿತೀವಿ? ಆಕ್ಸಿಲರೀಸ್ ಅಂತ ಕರಿತೀವಿ. ಹ್ಯಾವ್ ಫಾರ್ಮ್ ಹ್ಯಾವ್, ಹ್ಯಾಸ್, ಹ್ಯಾಡ್ ಇವನ್ನ ನಾವೇನಂತ ಕರಿತೀವಿ? ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್, ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್. ದೀಸ್ ಆರ್ ಆಲ್ ವಿ ಕಾಲ್ ಇಟ್ ಆಸ್ ಆಕ್ಸಿಲರೀಸ್. ಇವನ್ನೆಲ್ಲ ನಾವೇನಂತ ಕರಿತೀವಿ? ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಮೇನ್ ವರ್ಬ್ ಅಂತ ಹೇಳಿದ್ರೆ ಇವು ಡ್ರಿಂಕು, ಈಟು, ರೈಟು, ಸಿ ಇವನ್ನೆಲ್ಲ ನಾವೇನಂತ ಕರಿತೀವಿ? ಮೇನ್ ವರ್ಬ್ ಅಂತ ಕರಿತೀವಿ. ಈ ರೀತಿ ಎಕ್ಸಾಮ್ಗಳಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೆಂಟೆನ್ಸ್? ಏನು ಸೆಂಟೆನ್ಸ್ ಅಂದರೆ ಏನು? ಏನು ಸೆಂಟೆನ್ಸ್ ಅಂದರೆ ನಿಮಗೆ ಗೊತ್ತಿದೆ, ಗ್ರೂಪ್ ಆಫ್ ವರ್ಡ್ಸ್. ಏನು ಗ್ರೂಪ್ ಆಫ್ ವರ್ಡ್ಸ್? ಒಂದಲ್ಲ, ಒಂದು ವರ್ಡಿಂದ ಮಾಡೋಕ್ಕಾಗಲ್ಲ. ಗ್ರೂಪ್ ಆಫ್ ವರ್ಡ್ಸ್ ಏನು ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ ವಿಚ್ ಮೇಕ್ಸ್ ಮೀನಿಂಗ್ಫುಲ್ ಈಸ್ ಕಾಲ್ಡ್ ಸೆಂಟೆನ್ಸ್ ಅಂತ ಕರೆದ್ವಿ. ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ, ಅದು ಮೀನಿಂಗನ್ನು ಕೊಡ್ತಾ ಇರಬೇಕು ಆ ಸೆಂಟೆನ್ಸು. ಅದನ್ನು ಏನಂತ ಕರೆದ್ವಿ? ಸೆಂಟೆನ್ಸ್ ಅಂತ ಕರೆದ್ವಿ. ಮತ್ತೆ ಏನು ಕೇಳಿದ್ದಾರೆ? ನೇಮ್ ಎನಿ 2 ಟೈಪ್ಸ್ ಆಫ್ ಸೆಂಟೆನ್ಸಸ್. 2 ಎಕ್ಸಾಂಪಲ್ ಕೊಡಿ ಈ ಸೆಂಟೆನ್ಸಿಗೆ ಅಂತ ಹೇಳಿ ಕೇಳಿದ್ದಾರೆ. ಒಂದು ಎಕ್ಸಾಂಪಲ್ ನೋಡಿ, ಅಸರ್ಟಿವ್ ಸೆಂಟೆನ್ಸ್ ನಿಮ್ಗೆ ಗೊತ್ತಿದೆ. ಅಸರ್ಟಿವ್ ಸೆಂಟೆನ್ಸ್ ನಾನು ಅಷ್ಟು ಎಕ್ಸಾಂಪಲ್ ಬರಿತೀನಿ ಇರಲಿ ಅಂತೇಳಿ. ಇಂಪರೇಟಿವ್ ಸೆಂಟೆನ್ಸ್ ನಿಮ್ಗೆ ಎಕ್ಸಾಮಲ್ಲಿ ಯಾವ್ದಾರ ಒಂದು ನೆನಪಾಗಲಿ ಅಂಥೇಳಿ. ಇಂಪರೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, 5ನೇದು ಆಪ್ಟೇಟಿವ್ ಸೆಂಟೆನ್ಸ್. ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಏನು ಮಾಡುತ್ತೆ? ಇದು ಯೂನಿವರ್ಸಲ್ ಟ್ರುತ್ಗಳನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಫ್ಯಾಕ್ಟ್ಗಳನ್ನು ಈ ಒಂದು ಸೆಂಟೆನ್ಸು ಏನು ಮಾಡುತ್ತೆ? ಎಕ್ಸ್ಪ್ರೆಸ್ ಮಾಡುತ್ತೆ.
ದೆನ್ ಇಂಪರೇಟಿವ್ ಸೆಂಟೆನ್ಸ್ ಏನು ಮಾಡುತ್ತೆ? ಆರ್ಡರ್ ಆಗಿರ್ಬೋದು, ಆರ್ಡರ್, ರಿಕ್ವೆಸ್ಟ್, ಕಮ್ಯಾಂಡ್ ಇವನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಆಸ್ಕಿಂಗ್ ಕ್ವೆಶನ್ಸ್ ಏನಕ್ಕೆ? ಟು ಗೆಟ್ ಆನ್ಸರ್ ಆನ್ಸರ್ನ ಪಡ್ಕೊಳಕ್ಕೋಸ್ಕರ ಇದೇ ಮಾಡುತ್ತೆ ಅಂತ ಹೇಳಿದ್ರೆ ಕ್ವಶನ್ ಕೇಳೋದು. ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಇಲ್ಲಿ ನಮಗೆ ಗೊತ್ತಿಲ್ಲದಂಗೆ ಸಡನ್ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಏನು? ಸಡನ್ ಫೀಲಿಂಗ್ಸ್ಗಳನ್ನು ಈ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಪ್ಟಿಟಿವ್ ಸೆಂಟೆನ್ಸು ಇಲ್ಲಿ ಬ್ಲೆಸ್ಸಿಂಗ್ಸ್ ಇರ್ಬೋದು. ಬ್ಲೆಸ್ಸಿಂಗ್ಸ್ ಅಂದರೆ ಆಶೀರ್ವಾದ, ಕರ್ಸ್, ಶಾಪ, ಮತ್ತು ಈ ವಿಶಸ್, ಇಟ್ ಮೇ ಬಿ ಬರ್ತ್ಡೇ ವಿಶ್ ಆರ್ ಇಟ್ ಮೇ ಬಿ ಆ್ಯನಿವರ್ಸರಿ ವಿಶ್. ಈ ವಿಶಸ್ಗಳನ್ನು ಈ ಒಂದು ಸೆಂಟೆನ್ಸ್ಗಳ ಮೂಲಕ ನಾವೇನು ಮಾಡ್ತೀವಿ? ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ. ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟು ಐಡೆಂಟಿಫೈ ದ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ನೌನ್ ಇನ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಜೂರಿ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ, ಮರ್ತಿದ್ದೀನಿ, ಸೊ ಅದಕ್ಕೆ ನಾನೇ ಮಾಡಿದೆ, ಇವಾಗ ಅಂಡರ್ಲೈನ್ ಮಾಡಿದ್ದೀನಿ. ದ ಜೂರಿ ಅನೌನ್ಸ್ಡ್ ಇಟ್ಸ್ ಅನಾನಿಮಸ್ ವರ್ಡಿಕ್ಟ್ ಆಫ್ಟರ್ ಎ ಲಾಂಗ್ ಡೆಲಿಬ್ರೇಷನ್ ಅಂತ ಇದೆ. ಐಡೆಂಟಿಫೈ ದ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ನೌನ್ ಇದೆಯಲ್ಲ, ಇದ್ರ ಫಂಕ್ಷನ್ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಜೂರಿ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಎ ಗ್ರೂಪ್ ಆಫ್ ಜಡ್ಜಸ್. ಹಾಂ, ನಿಮಗೆ ಗೊತ್ತಾಯ್ತು ಇವಾಗ. ನಮ್ಮ ಸರ್ ಗ್ರೂಪ್ ಆಫ್ ಅಂತ ಹೇಳಿದರು ಅಂತ ಹೇಳಿದ್ರೆ ಅದು ಕಲೆಕ್ಟಿವ್ ನೌನ್ ಅಂತೇಳಿ. ಜೂರಿ ಅನ್ನೋದೇನಿಲ್ಲಿ ಕಲೆಕ್ಟಿವ್ ನೌನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಜೂರಿ ಅನ್ನೋದು ಏನು ಮಾಡುತ್ತೆ? ಇಟ್ ಫಂಕ್ಷನ್ ಆಸ್ ಎ ಕಲೆಕ್ಟಿವ್ ನೌನ್. ಇದು ಕಲೆಕ್ಟಿವ್ ನೌನ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಈ ಸೆಂಟೆನ್ಸಲ್ಲಿ. ದ ಜೂರಿ ಅನೌನ್ಸ್ಡ್, ಜೂರಿ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಜಡ್ಜಸ್ ಅನೌನ್ಸ್ಡ್ ಇಟ್ಸ್ ಅನಾನಿಮಸ್ ವರ್ಡಿಕ್ಟ್ ಆಫ್ಟರ್ ಎ ಲಾಂಗ್ ಡೆಲಿಬ್ರೇಷನ್ ಅಂತ ಹೇಳಿ ನಾವೇನು ಮಾಡಬೇಕಾಗತ್ತೆ? ಕರಿಬೇಕಾಗತ್ತೆ. ನಾವು ಗ್ರೂಪ್ ಆಫ್ ಜಡ್ಜಸ್ ಅನ್ನೋದಕ್ಕಿಂತ ಜೂರಿ ಅನ್ನೋದನ್ನು ಉಪಯೋಗಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಏನೂ ಅಲ್ಲ, ಗ್ರೂಪ್ ಆಫ್ ಜಡ್ಜಸ್ ಅಂದರೂ ಒಂದೇ, ಜೂರಿ ಅಂದರೂ ಒಂದೇ. ಸೊ ಇಟ್ ರೆಪ್ರೆಸೆಂಟ್ ಎ ಕಲೆಕ್ಟಿವ್ ನೌನ್. ಇದು ಕಲೆಕ್ಟಿವ್ ನೌನ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಜೂರಿ ಅನ್ನೋದು ಇಲ್ಲಿ ನೋಡಬೇಕಾಗಿದೆ. ಓಕೆ, ಈ ಒಂದು ಸರಣಿಯ ಈ ಒಂದು ವಿಡಿಯೋದ ಕೊನೆಯ ಒಂದು ಕ್ವಶನ್ ಇದು. ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಕೌಂಟೆಬಲ್ ಆ್ಯಂಡ್ ಅನ್ಕೌಂಟೆಬಲ್ ನೌನ್ನ ಹೇಳಿ ಅಂತ ಹೇಳಿದ್ದಾರೆ. ಡಿಫ್ರೆನ್ಸಿಯೇಟ್ ಮಾಡಿ ಅಂತೇಳಿ. ಕೌಂಟೆಬಲ್ ನೌನ್ ನೋಡಿ, ಕೌಂಟೆಬಲ್ ನೌನ್ ಮತ್ತು ಅನ್ಕೌಂಟೆಬಲ್ ನೌನ್. ಕೌಂಟೆಬಲ್ ನೌನ್ ಅಂತ ಹೇಳಿದ್ರೆ ಅನ್ಕೌಂಟೆಬಲ್ ನೌನ್ ಅಂದರೆ ಏನು ಅಂತ ಹೇಳಿ ಡಿಫ್ರೆನ್ಸ್ ಮಾಡೋಣ ಇಲ್ಲಿ. ಇವಾಗ ಕೌಂಟೆಬಲ್ ನೌನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೌಂಟ್ ಮಾಡ್ಬೋದು. ಏನು? ವಿ ಕ್ಯಾನ್ ಕೌಂಟ್. ಇಲ್ಲಿ ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ಸೂಟಬಲ್ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕೌಂಟೆಬಲ್, ಅ ಬುಕ್, ಒಂದು ಪುಸ್ತಕ ಕೌಂಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಆ್ಯನ್ ಆ್ಯಪಲ್ ಕೌಂಟ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ವಾಟರ್ ಮತ್ತು ರೈಸ್, ಇನ್ಫಾರ್ಮೇಷನ್ ಇವನ್ನೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್. ವಾಟರ್ ಅನ್ನೋಕ್ಕಾಗಲ್ಲ, ತಪ್ಪು. ಕಪ್ ಆಫ್ ವಾಟರ್ ಅನ್ಬೋದು. ಮತ್ತು ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸರ್ ಕಪ್ ಆಫ್ ವಾಟರ್ ಅನ್ಬೋದಲ್ಲ ಅಂತೇಳಿ ಅನ್ಬೋದು. ಕಪ್, ಒಂದು ಕಪ್ ಅಷ್ಟೇ ಇಲ್ಲಿ ಬರೋದು. ಒಂದು ವಾಟರ್ಗೆ ಒಂದು ವಾಟರ್ ಅಂತ ಅನ್ನೋಕ್ಕಾಗಲ್ಲ. ಕಪ್ ಆಫ್ ವಾಟರ್ ಅನ್ಬೋದು, ಕಪ್ ಆಫ್ ವಾಟರ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಬೌಲ್ ಆಫ್ ರೈಸ್ ಅನ್ಬೋದು, ಬೌಲ್ ಆಫ್ ರೈಸ್ ಅನ್ಬೋದು. ಅರ್ಥ ಆಗ್ತಿದೆಯಾ? ಆದರೆ
ಎ ಇನ್ಫಾರ್ಮೇಷನ್ನು, ಟು ಇನ್ಫಾರ್ಮೇಷನ್ನು, ಹಿಂಗೆ ಮೆನಿ ಇನ್ಫಾರ್ಮೇಷನ್ ಅನ್ನೋಕ್ಕಾಗಲ್ಲ. ಮಚ್ ವಾಟರ್ ಅನ್ಬೋದು, ಮಚ್ ರೈಸ್ ಅನ್ಬೋದು, ಮಚ್ ಇನ್ಫಾರ್ಮೇಷನ್ ಅನ್ಬಹುದು. ಅರ್ಥ ಆಗ್ತಿದೆಯಾ? ಓಕೆ, ಇದು ಕೌಂಟಬಲ್ ಮತ್ತು ಅನ್ಕೌಂಟಬಲ್ಗೆ ಇರ್ತಕ್ಕಂತಹ ಡಿಫ್ರೆನ್ಸಸ್. ಓಕೆ, ಇದಾಗಿತ್ತು ಇವತ್ತಿನ ಕ್ಲಾಸಸ್ಸು. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನಿಮ್ಮ ಜೊತೆ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ ನೆಕ್ಸ್ಟ್ ನಿಮ್ಮ ಅಭಿರುಚಿಗೆ ತಕ್ಕಂತಹ ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ಓಕೆ, ನಮಸ್ತೆ ಸ್ನೇಹಿತರೆ.